ನಮಸ್ಕಾರ. ನಾನು BN ರಾಜು. ಇವತ್ತು ಭದ್ರಾವತಿಯ ಕಾರ್ಮಿಕ ರಾಜ್ಯ ವಿಮಾ ಚಿಕಿತ್ಸಾಲಯ ESI ಆಸ್ಪತ್ರೆಗೆ ಬಂದಿದ್ದೇವೆ. ಇಲ್ಲಿ ಸುಮಾರು 50,000 ಕಾರ್ಮಿಕರ ಕಾರ್ಡ್ ಇದೆ. 50,000 ಅಂತೇಳಿದ್ರೆ ಮನೆಯಲ್ಲಿ 4 ಜನ ಅಂದರೆ ಸುಮಾರು 1.5 ಲಕ್ಷ ಜನರು ಇದನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸ ಇದೆ. ಅದರಲ್ಲಿ ಏನಾಗಿದೆ, ಆಸ್ಪತ್ರೆಯಲ್ಲಿ ದಿನನಿತ್ಯ ESIಗೆ ಬೇರೆ ಬೇರೆ ಆಸ್ಪತ್ರೆಗಳಿಗೆ ರೆಫರ್ ಮಾಡಬೇಕಾದ್ರೆ ಆ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ರೆಫರ್ ಮಾಡಲಿಕ್ಕೆ ಇಲ್ಲಿಂದ ಡಾಕ್ಟರ್ ಸಹಿ ಮತ್ತು ಆನ್ಲೈನಲ್ಲಿ ಸರ್ವರ್ ಸಮಸ್ಯೆಗಳೆಲ್ಲ ಇದೆ. ಇಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ವೈದ್ಯರುಗಳೇ ಇಲ್ಲ, ಒಬ್ಬರೋ ಇಬ್ಬರೋ ಇದ್ದಾರೆ. ಸುಮಾರು ಪ್ರತಿದಿನ ಒಂದು 500 ಜನ ಪೇಷಂಟ್ಗಳು ಬರ್ತಾರೆ. ಅವ್ರನ್ನ ಏನು ಮಾತಾಡ್ಸೋಕ್ಕೂ ಸಮಯ ಇರೋಲ್ಲ. ಆಮೇಲೆ ಇಲ್ಲಿ ಆನ್ಲೈನಲ್ಲಿ ಭಾಳ ಕಡಿಮೆ ಕಾರ್ಮಿಕರು ಇರೋದ್ರಿಂದ, ಆಪ್ರೇಟರ್ಗಳು ಕಡಿಮೆ ಇರೋದ್ರಿಂದ ಅಲ್ಲಿ ಕೆಲಸಗಳಾಗಲ್ಲ. ಒಂದನ್ನು ಮಾಡಬೇಕಾದ್ರೆ 5 ರಿಂದ 10 ನಿಮಿಷ ಆಗುತ್ತೆ. ಹಾಗಾಗಿ ಮ್ಯಾಕ್ಸು, ಮಣಿಪಾಲು ಈ ಕಡೆ ಎಲ್ಲ ಇವರು ESI ರೆಫರ್ ಕಾರ್ಡ್ ತೊಗೊಳ್ಳಿಕ್ಕೆ ದಿನಗಟ್ಟಲೆ ಲೈನಲ್ಲಿ ನಿಂತ್ಕೋಬೇಕಾಗುತ್ತೆ. ಅಲ್ಲಿ ಸಾವು ಬದುಕಿನ ನಡುವೆ ಆಸ್ಪತ್ರೆಯಲ್ಲಿ ಇರ್ತಾರೆ. ಇಲ್ಲಿ ESI ಕಾರ್ಡ್ಗೋಸ್ಕರ ಜನರು ಅಲ್ದಾಡ್ತಾನೆ ಇರ್ತಾರೆ. ಈ ESI ಆಸ್ಪತ್ರೆ ಯಾರಿಗೆ ಕೊಡ್ತಾ ಇದ್ದೀರಾ ಅಂದರೆ, ತೀರಾ ಕಠಿಣ ಶ್ರಮ ವಹಿಸಿರ್ತಕ್ಕಂಥ ಕಾರ್ಮಿಕರು, ಅದು VISL, MPM ಮತ್ತು ಇತರೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅತ್ಯಂತ ಕಠಿಣ ಕೆಲಸದ ಕಾರ್ಮಿಕರಿಗೆ ಈ ಸೌಲಭ್ಯ ಸರ್ಕಾರ ಮಾಡುತ್ತೆ. ಆದರೆ ಅದು ನಿಜವಾಗ್ಲೂ ಕಾರ್ಮಿಕರಿಗೆ ಉಪಯೋಗ ಆಗ್ತಾ ಇಲ್ಲ. ಇಲ್ಲಿ ಸ್ವಲ್ಪ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಸಿಬ್ಬಂದಿಗಳ ಕೊರತೆಯನ್ನು ಮತ್ತು ಡಾಕ್ಟರ್ ಕೊರತೆಯನ್ನು ಹಾಗೆಯೇ ಸರ್ವರ್ ಕೊರತೆಗಳನ್ನ ಮಾಡಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಈ ಆಸ್ಪತ್ರೆಯಲ್ಲಿ ಸರಿಯಾಗಿ ಔಷಧಿಗಳೇ ಬರ್ತಾ ಇಲ್ಲ. ಅದ್ರ ಜೊತೆ ಸಾರ್ವಜನಿಕರಂತೂ ಅತ್ಯಂತ ಪರದಾಟದಲ್ಲಿ ಕಾರ್ಮಿಕರು ನಿಜವಾಗ್ಲೂ ದುಡಿದು ತಿಂತಕ್ಕಂಥ, ಏನು ಬೆವರನ್ನು ಸುರಿಸಿ ತಿಂತಕ್ಕಂಥ ಕಾರ್ಮಿಕರಿಗೆ ತುಂಬ ಸಮಸ್ಯೆ ಆಗ್ತಾಯಿದೆ. ಈ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಕಾರ್ಮಿಕ ಸಚಿವರು, ಜಿಲ್ಲೆಯ ಎಲ್ಲ ಶಾಸಕರು, ಜಿಲ್ಲಾ ಸಂಸದರು, ಜಿಲ್ಲಾ ಮಂತ್ರಿಗಳು ಸ್ವಲ್ಪ ಆಸಕ್ತಿ ವಹಿಸಿ ಇವ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿದ್ರೆ ಭದ್ರಾವತಿ ಇರ್ಬೋದು, ರಾಜ್ಯದ ಎಲ್ಲೇ ಕಡೆ ESI ಆಸ್ಪತ್ರೆಗಳಲ್ಲಿ ನಿಜವಾದ ಕಾರ್ಮಿಕರ ಕೆಲಸ ಮಾಡೋದ್ರಿಂದ, ಅವರೆಲ್ಲರೂ ಕೂಡ ಶ್ರಮಪಟ್ಟು ರಕ್ತ ಬೆವರು ಸುರಿಸಿ ಕೆಲಸ ಮಾಡೋದ್ರಿಂದ ಅವ್ರ ಕುಟುಂಬಗಳಿಗೆ ಅನೇಕ ಸಂಕಷ್ಟ ಕಾಯಿಲೆಗಳು ಬರೋದ್ರಿಂದ, ಆ ಕಾಯಿಲೆಗಳಿಗೋಸ್ಕರ ಆಸ್ಪತ್ರೆಗೆ ಬಂದು ಅವ್ರು ದುಡ್ದಿರ್ತಕ್ಕಂಥ ದುಡ್ಡಲ್ಲಿ ESI ಆಸ್ಪತ್ರೆನೇ ಸರಿಯಿಲ್ಲ ಅಂತೇಳಿದ್ರೆ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿರುತ್ತದೆ. ಹಾಗಾಗಿ ತಕ್ಷಣ ಭದ್ರಾವತಿಯ ESI ಆಸ್ಪತ್ರೆಗೆ ಹೆಚ್ಚಿನ ಆಪ್ರೇಟರ್ಗಳು, ಡಾಕ್ಟರ್ಸ್ಗಳು ಮತ್ತು ಔಷಧಿಗಳನ್ನು ನೀಡಬೇಕು. ನೀಡದೇ ಇದ್ದರೆ ಈಗಾಗಲೇ VISL ಗುತ್ತಿಗೆ ಕಾರ್ಮಿಕರು ಅಸೋಸಿಯೇಷನ್, ಎಂಪ್ಲಾಯೀಸ್ ಅಸೋಸಿಯೇಷನ್ ಮಾನ್ಯ ಕಾರ್ಯದರ್ಶಿಗಳಂತ ಸತೀಶ್ರವರು ಈ ಬಗ್ಗೆ ಹೋರಾಟ ನಡೆಸಬೇಕು ಅಂತೇಳಿ ಅನೇಕ ಸರಿ ಚರ್ಚೆ ಮಾಡಿದ್ದಾರೆ. ಈಗಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಕಾರ್ಮಿಕ ಸಚಿವರಿಗೆ, ಸ್ಥಳೀಯ ಶಾಸಕರಿಗೆ ಮನವಿ ಅರ್ಪಿಸಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಕಾರ್ಮಿಕ ಸಚಿವರು, ಮಾನ್ಯ ಆರೋಗ್ಯ ಸಚಿವರು ತಾವು ತುರ್ತಾಗಿ ಭದ್ರಾವತಿಯ ESI ಆಸ್ಪತ್ರೆಗೆ ಸಿಬ್ಬಂದಿಗಳನ್ನ, ಆಪ್ರೇಟರ್ಗಳನ್ನ, ಡಾಕ್ಟರ್ಸ್ಗಳನ್ನ ಮತ್ತು ಔಷಧಿಗಳನ್ನ ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಮಾನವ ಹಕ್ಕುಗಳ ಹೋರಾಟ ಸಮಿತಿಯಿಂದ ಒತ್ತಾಯ ಮಾಡ್ತಾ ಇದ್ದೇನೆ.